ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. నూర్ అహ్మద్ గారు కార్పొరేటర్ గా ఉండి కూడా ఒక 2 lakhs రూపీస్ ఆయన మన నామా రత్నయ్య నామా సావిత్రమ్మ గారి డయాలసిస్ అండ్ ఫిజియోథెరపీ సెంటర్ కి ఆయన మనకు పూర్వకంగా ఇస్తున్నాడు అని చెప్పడానికి చాలా థ్యాంక్స్ సార్ సంతోషం అనేది ఎక్కడా దొరకదు. స్నేహితుల్లో ఉన్నంత సంతోషం ఎక్కడా లేదు. అభిమానం ఎక్కడ ఉంటుందప్ప అంటే మంచి మనుషుల్లో ఉంటుంది. మీ అందరి అభిమానంతో మళ్ళీ ఇప్పుడు కూడా సెకండ్ టైం కేక్ కటింగ్ అంతా చేస్తా ఉన్నాను. చాలా నూరుకి ఎంత చెప్పినా తక్కువే సార్. అందరికన్నా ఎక్కువ వాడు సార్. అంటే కార్పొరేటర్ లో చిన్నోళ్ళు కానీ పెద్దోళ్ళు కానీ మా పని ఉందంటే ఇమ్మీడియట్ గా వచ్చి చేసేవాడు సార్. నాకు కనబడాలా, నాకు లెటర్ ఇవ్వాలా, నాకు వచ్చి చెప్పలేదు అనేదే లేదు సార్. వచ్చి ఇమ్మీడియట్ గా వచ్చి సార్ అని వస్తాడు. మేము ఎంతో మా కాంపౌండ్ తరఫున ఎంతో వన్ ఆఫ్ ది బెస్ట్ కార్పొరేటర్. ಇವತ್ತಿನ ದಿವಸ ನಮ್ಮ ಕಾರ್ಪೊರೇಟರ್ ಆದಂಥ ನೂರ್ ಅಹ್ಮದ್ ಅವರು ಮಾಡಿದ ಕೆಲಸಕ್ಕೆ ನಾವು ಸದಾ ಧನ್ಯರಾಗಿದ್ದೀವಿ ಅವರಿಗೆ. ಯಾಕೆಂದರೆ ಅವರು 2 ಲಕ್ಷ ರೂಪಾಯಿ ನಮ್ಮ ನಾಮ ಸಾವಿತ್ರಮ್ಮ, ನಾಮ ರತ್ನಯ್ಯ ಅವ್ರ ಡಯಾಲಿಸಿಸ್ ಆ್ಯಂಡ್ ಫಿಸಿಯೋಥೆರಪಿ ಸೆಂಟರ್ಗೆ ಅವರು ದೇಣಿಗೆ ಕೊಟ್ಟಿದ್ದಾರೆ. ಇಟ್ ಈಸ್ ರಿಯಲಿ ಗ್ರೇಟ್. ಅವರು ಕೊಡಲಿಕ್ಕೆ ಮುಂಚೆ 1 ನಿಮಿಷ ಕೂಡ ಆಲೋಚನೆ ಮಾಡಲಿಲ್ಲ. ಇವ್ರದ್ದು ಕುಲ ಯಾವುದು, ಮತ ಯಾವುದು, ಇವರು ಏನು ಮಾಡ್ತಾ ಇದ್ದಾರೆ ಅಂತ ಅವರು ಯೋಚನೆ ಮಾಡಿಲ್ಲ. ಒಂದೇ ಯೋಚನೆ ಮಾಡಿದ್ರು ಅವರು, ಏನು ನಾವು ಮಾಡೋ ಕೆಲಸ ಒಳ್ಳೆಯದು, ಪಬ್ಲಿಕ್ಗೆ ಹೆಲ್ಪ್ ಆಗುತ್ತೆ, ಬಡವರಿಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅದೊಂದೇ ಆಲೋಚನೆ ಮಾಡಿ ಅವರು ದೇಣಿಗೆ ಕೊಟ್ಟಿದ್ದಾರೆ. ನಮ್ಮ ಡಯಾಲಿಸಿಸ್ ಸೆಂಟರ್ನ ನಾವು ಒಂದು ಡಯಾಲಿಸಿಸ್ ಸೆಂಟರ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಮತ್ತು ಫಿಸಿಯೋಥೆರಪಿ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ನಾವು ನಿಶ್ಚಿತ ಮಾಡ್ಕೊಂಡಿದ್ದೀವಿ. ಸುಮಾರಾಗಿ ಒಂದು 10 ಕೋಟಿ ರೂಪಾಯಿ ಆಗುತ್ತೆ. ಇದಕ್ಕೆ ಈಗಾಗಲೇ ಸುಮಾರು ಒಂದು 9 ಕೋಟಿ ರೂಪಾಯಿ 9-20ವರೆಗೂ ಬಂದಿದೆ ನಮಗೆ. ಇನ್ನು ಕೇವಲ ಒಂದು 70-80 ಲಕ್ಷ ಮಾತ್ರ ಬರಬೇಕು. ಇಷ್ಟು ಬಂದರೆ ಸಾಕಾಗುತ್ತೆ ನಮಗೆ. ಸಾಕಷ್ಟು ಇವಾಗ ಅವಾಗಲೇ 4 ಫ್ಲೋರ್ಸ್ ಬಿಲ್ಡಿಂಗ್ ಕಟ್ಟಿದ್ದೀವಿ ಇವಾಗ ನಾವು. ಅದರಲ್ಲಿ ನಮ್ಮ ಡಯಾಲಿಸಿಸ್ ಸೆಂಟ್ರಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ನಾವು ವಿ ಆರ್ ಇಂಪೋರ್ಟಿಂಗ್ ದ ಮೆಷಿನ್ಸ್ ಫ್ರಮ್ ಜರ್ಮನಿ. ಆ ಡಯಾಲಿಸಿಸ್ಸು, ಈ ಕಿಡ್ನಿ ಫೇಲ್ ಆದವ್ರಿಗೆ ಡಯಾಲಿಸಿಸ್ ಅನ್ನೋದು ಬೇಕಾಗುತ್ತೆ. ಯಾಕೆಂದರೆ ಆ ಡಯಾಲಿಸಿಸ್ ಇಲ್ಲದ ಅವರು ಒಂದು ವಾರ ಕೂಡ ಜೀವನ ಮಾಡೋಂಗಿಲ್ಲ ಅವರು. ಅದೇ ಥರ ಫಿಸಿಯೋಥೆರಪಿ ಕೂಡ, ಆಕ್ಸಿಡೆಂಟ್ಸ್ ಆಗಲಿ ಇಲ್ಲ ಅಂದರೆ ಒಂದು ಪ್ಯಾರಾಲಿಸಿಸ್ಸೇ ಬಂದಿರಲಿ, ಏನೇ ಇರಲಿ, ಅದಕ್ಕೆ ಸಾಕಷ್ಟು ಮೆಷಿನರಿ ತರ್ತಾ ಇದ್ದೀವಿ ನಾವು ಉಚಿತವಾಗಲ್ಲ, ಭಾಳ ಸ್ವಲ್ಪ ರೀಸನಬಲ್. ಎಷ್ಟು ರೀಸನಬಲ್ ಅಮೌಂಟ್ ಅಂದರೆ ಅಷ್ಟು ರೀಸನಬಲ್ ಅಮೌಂಟಲ್ಲಿ ನಾವು ತರ್ತಾ ಇದ್ದೀವಿ ಮೆಷಿನರಿ. ಅವ್ರ ಹತ್ರ ಕಲೆಕ್ಟ್ ಮಾಡ್ತಾ ಇದ್ದೀವಿ, ಪಬ್ಲಿಕ್ ಅವ್ರ ಹತ್ರ. ಇಷ್ಟು ಮಾತ್ರ ಮಾಡಿ ನಾವು ಭಾಳ ಸೇವೆ ಮಾಡಬೇಕು ಅಂತ ಒಂದು ಮನಸ್ಸಲ್ಲಿ ಇಟ್ಕೊಂಡು ನಾವು ಇದನ್ನು ಒಂದು 10 ಕೋಟಿ ರೂಪಾಯಿ ಪ್ರಾಜೆಕ್ಟ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ನೂರ್ ಅಹ್ಮದ್ ಅವರು, ಅವ್ರ ಕಾರ್ಪೊರೇಟರ್ ನೂರ್ ಅಹ್ಮದ್ ಅವರು ಮಾಡಿದ ಸಹಾಯಕ್ಕೆ ಸದಾ ನಾವು ಋಣಿಯಾಗಿರ್ತೀವಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.